ನಮಸ್ಕಾರ ಎಲ್ರಿಗೂ ನಾನು ರಮ್ಯಾ ಜಗತ್ ಮೈಸೂರು ನೆನ್ನೆ ವಿಡಿಯೋದಲ್ಲಿ ಅಂದರೆ ಈ ಗೃಹ ಜ್ಯೋತಿ ಯೋಜನೆ ಏನಿತ್ತು ಅದಕ್ಕೆ ಅಪ್ಲಿಕೇಶನನ್ನು ಬಿಟ್ಟಿದ್ರು ಅಪ್ಲಿಕೇಶನ್ನ ಲಿಂಕ್ ಹಾಗೇನೆ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೆ ಕೆಲವರಿಗೆಲ್ಲ ವೆಬ್ಸೈಟ್ ಓಪನ್ ಆಗಿಲ್ಲ ಇನ್ನು ಕೆಲವರಿಗೆ ಅದು ಅರ್ಜಿ ಸ್ವೀಕೃತಿ ಆಗ್ತಾ ಇಲ್ಲ ಅಂತಂದ್ರು ಇನ್ನು ಕೆಲವರಿಗೆ ನೀವು ಹೇಳ್ತಿರೋದೇ ಸುಳ್ಳು ಅಂತಂದ್ರು ಹೇಳ್ತಿರೋದೇ ಸುಳ್ಳಾಗಿದ್ದರೆ ನನಗೆ ಹೇಗೆ ಓಪನ್ ಆಗುತ್ತೆ ಅದು ನೆನ್ನೆ ಸರ್ವರ್ ಬ್ಯುಸಿ ಇತ್ತು ನೆನ್ನೆ ಅಷ್ಟೇ ಅಲ್ಲ ಇವತ್ತು ಕೂಡ ಸಾಕಷ್ಟು ಸರ್ವರ್ ಬ್ಯುಸಿ ಇರುತ್ತೆ ಭಾಳಷ್ಟು ಜನರಿಗೆ ನೆನ್ನೆ ಮಾತ್ರ ಕೆಲವ್ರಿಗೆ ಓಪನ್ ಆಗಿದೆ ಭಾಳಷ್ಟು ಜನರಿಗೆ ಓಪನ್ ಆಗಿಲ್ಲ ಆದರೆ ಇವತ್ತು ಬೆಳಗ್ಗೆಯಿಂದ ಭಾಳಷ್ಟು ಜನರಿಗೆ ಓಪನ್ ಆಗ್ತಾ ಇದೆ ಜೊತೆಗೆ ಅರ್ಜಿ ಕೂಡ ಸ್ವೀಕೃತಿ ಆಗ್ತಾ ಇದೆ ನೆನ್ನೆ ನಾನು ಮಾಡಿದಾಗ ನನಗೂ ಕೂಡ ಸ್ವೀಕೃತಿ ಆಗಿರಲಿಲ್ಲ ಅರ್ಜಿ ತೊಗೊಂಡಿತ್ತು ಬಟ್ ಸ್ವೀಕೃತಿ ಆಗಿರಲಿಲ್ಲ ಇವತ್ತು ಬೆಳಗ್ಗೆ ನನಗೂ ಕೂಡ ಅರ್ಜಿ ಸ್ವೀಕೃತಿ ಆಗಿದೆ ಅಕ್ನಾಲೆಡ್ಜ್ಮೆಂಟ್ ಕೂಡ ಬಂದಿದೆ ನೆನ್ನೆ ನಾನು ತಿಳಿಸಿದ್ನಲ್ಲ ಸಬ್ಮಿಟ್ ಬಟನ್ ಕೊಟ್ಟ ಮೇಲೆ ಇನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಜೊತೆಗೆ ಬಾಡಿಗೆದಾರರು ಯಾರ ಆಧಾರ್ ನಂಬರ್ ಕೊಡಬೇಕು ಅಂತ ಕೇಳಿದರು ಹಾಗೆಯೇ ಇನ್ನೊಂದಷ್ಟು ಕನ್ಫ್ಯೂಷನ್ಸ್ಗಳನ್ನು ಅಲ್ಲೇ ಕಮೆಂಟನ್ನು ಹಾಕಿದ್ರು ಅದೆಲ್ಲ ನಾನು ನೋಡಿದ್ನಲ್ಲ ಸೊ ಅದು ಬಾಡಿಗೆದಾರರು ಯಾರು ಅಗ್ರಿಮೆಂಟ್ ಕೊಡಬೇಕಂತ ಹೊಸದಾಗಿ ಒಬ್ಬರು ಬಾಡಿಗೆದಾರರ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇದರಲ್ಲೂ ಕೂಡ ನೀವು ನೋಡಿಕೊಂಡು ಅಪ್ಲೈಯನ್ನು ಮಾಡ್ಬೋದು ಬಾಡಿಗೆದಾರರ ಯಾರ ಆಧಾರ್ ನಂಬರ್ ಕೊಡಬೇಕು ಮಾಲೀಕರು ಯಾರ ಆಧಾರ್ ನಂಬರ್ ಕೊಡಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸಬ್ಮಿಟ್ ಬಟನ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತೀನಿ ಈ ರೀತಿಯಾಗಿ ಬರುತ್ತೆ ಇಲಾಖೆಯ ಹೆಸರು ಅರ್ಜಿಯ ಸಂಖ್ಯೆ ಏನಿದೆ ಅದು ಅರ್ಜಿಯ ದಿನಾಂಕ ಅಂದರೆ ಇವತ್ತು ವಿನಂತಿಸಿದ ಯೋಜನೆ ಗೃಹ ಜ್ಯೋತಿ ಯೋಜನೆ ಅರ್ಜಿದಾರರ ಹೆಸರು ಏನಿದೆ ಬರುತ್ತೆ ಅರ್ಜಿದಾರರ ಖಾತೆ ಸಂಪರ್ಕ ಸಂಖ್ಯೆ ಬರುತ್ತೆ ಜೊತೆಗೆ ಅರ್ಜಿದಾರರ ವಿಳಾಸ ಎಸ್ಕಾಮ್ನಲ್ಲಿರುವಂತೆ ಅಂದರೆ ಆಟೋಮೆಟಿಕ್ಕಾಗಿ ತಗೊಂಡಿರ್ತದೆ ಏನು ಚಿಂತೆ ಮಾಡಬೇಡಿ ಮತ್ತು ದೂರವಾಣಿ ಸಂಖ್ಯೆ ಒಂದು ಇನ್ನು ಅರ್ಜಿ ಶುಲ್ಕ ಅನ್ವಯಿಸುವುದಿಲ್ಲ ಸೇವಾ ಶುಲ್ಕ ಅನ್ವಯಿಸುವುದಿಲ್ಲ ಈ ರೀತಿಯಾಗಿ ಬರುತ್ತೆ ಇದು ಅಕ್ನಾಲೆಡ್ಜ್ಮೆಂಟು ಲಾಸ್ಟಲ್ಲಿ ಬರುವಂತಹ ಅಕ್ನಾಲೆಡ್ಜ್ಮೆಂಟು ಇವಾಗ ಫಸ್ಟಿಂದ ಹೇಗೆ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ನೆನ್ನೆನೇ ಹೇಳ್ದಂಗೆ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲ ಸೇಮ್ ಇದೇ ಥರ ಕೊಟ್ಟಿದ್ದೀನಿ ಸೇವಾ ಸಿಂಧು GS1.karnataka.gov.in ಅಂತ ಅಂದ್ಬಿಟ್ಟು ಸೇಮ್ ನಿಮ್ಗೇನು ಹೇಳ್ತೇನೆ ನಾನು ಗೂಗಲಲ್ಲೇ ಕೊಟ್ಟಿದ್ದೀನಿ ಗೂಗಲಲ್ಲಿ ಕೊಟ್ಟಾಗ ನನಗೂ ಕೂಡ ದಿ ಸೈಟ್ ಕಾಂಟ್ ಬಿ ರೀಚ್ಡ್ ಅಂತ ಬಂತು ರಿಫ್ರೆಶ್ ಮಾಡಿದೆ ರಿಫ್ರೆಶ್ ಮಾಡಿ ಬ್ಯಾಕ್ ಬಟನ್ ಬಂದೆ ಅಂದರೆ ಕೆಲವೊಮ್ಮೆ ಸರ್ವರ್ ಆ ಥರ ಆಗುತ್ತೆ ಏನು ಮಾಡಲಿಕ್ಕಾಗಲ್ಲ ಈ ಯೋಜನೆಗಳೆಲ್ಲ ಹೀಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಯಿತು ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆ ಅಂತ ಅನ್ಕೊತೀನಿ ಇಲ್ಲಿ ಬಂದು ಗೃಹ ಜ್ಯೋತಿ ಸೆಕೆಂಡ್ ಒನ್ ಏನಿತ್ತು ಗೃಹ ಜ್ಯೋತಿನ ಕ್ಲಿಕ್ ಮಾಡಿ ಆವಾಗ ನಿಮಗೆ ಈ ರೀತಿಯಾದಂತಹ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ನೀವು ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡವನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅರ್ಜಿದಾರರ ಖಾತೆ ಸಂಖ್ಯೆ ಅಂದರೆ ನೀವು ಬಾಡಿಗೆದಾರರಾದರೂ ಸರಿ ಓನರ್ ಆದರೂ ಸರಿ ನೀವು ಕಟ್ತಾ ಇದ್ದೀರಲ್ಲ ಕರೆಂಟ್ ಬಿಲ್ಲು ಅದರಲ್ಲಿ ಇಲ್ಲಿ ಸೆಕೆಂಡ್ ಒನ್ ಇರುತ್ತೆ ಆರ್ ನಂಬರ್ ಕೆಳಗಡೆ ಇರುತ್ತೆ ಖಾತೆ ಸಂಖ್ಯೆ ಅಥವಾ ಅಕೌಂಟ್ ID ಅಂತ ಅದನ್ನು ಕೊಡಿ ನಾನು ಅದನ್ನು ಕೊಡ್ತಾ ಇದ್ದೀನಿ ಆರ್ ಸಂಖ್ಯೆಯ ಕೆಳಗಡೆ ಇರುತ್ತೆ ಅಕೌಂಟ್ ID ಅಥವಾ ಖಾತೆ ಸಂಖ್ಯೆ ಅಂದ್ಬಿಟ್ಟು ಅದನ್ನು ಕೊಟ್ಟ ತಕ್ಷಣ ನೆಕ್ಸ್ಟ್ ಕಾಲಮ್ಗೆ ಬಂದ ತಕ್ಷಣ ಅದೇ ತಗೊಳುತ್ತೆ ಇದು ಆ್ಯಕ್ಚುಲಿ ಬಾಡಿಗೆ ಮನೆಯವ್ರದ್ದು ಅಂದರೆ ನಮ್ಮ ಮನೆಯಲ್ಲೇ ಒಬ್ಬರು ಬಾಡಿಗೆಗಿದ್ದಾರೆ ಮೇಲ್ಗಡೆ ಪೋರ್ಷನ್ ಅವ್ರದ್ದು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಮಾಲೀಕ ಆದರೆ ಮಾಲೀಕ ಸೆಲೆಕ್ಟ್ ಮಾಡಬೇಕು ಬಾಡಿಗೆದಾರ ಆದರೆ ಬಾಡಿಗೆದಾರ ಸೆಲೆಕ್ಟ್ ಮಾಡಬೇಕು ಬಾಡಿಗೆದಾರರು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಬಂದು ಬಾಡಿಗೆಗೆ ಯಾರು ಇದ್ದೀರಾ ಬಾಡಿಗೆಗೆ ಯಾರು ಇರ್ತೀರಲ್ಲ ಅವರ ಆಧಾರ್ ನಂಬರ್ ಕೊಡಬೇಕು ನೀವು ಬಾಡಿಗೆಗಿದ್ದರೆ ನಿಮ್ಮ ಆಧಾರ್ ನಂಬರ್ ಕೊಡಬೇಕು ಮೇಲೆ ಅಕೌಂಟ್ ID ಮಾತ್ರ ಎಲೆಕ್ಟ್ರಿಕ್ ಬಿಲ್ಲಲ್ಲಿರೋದು ಕೊಡಬೇಕು ಆಧಾರ್ ನಂಬರು ನಿಮ್ಮದೇ ಕೊಡಬೇಕು ಯಾರು ವಾಸ ಇದ್ದೀರಾ ಅವರ ಆಧಾರ್ ನಂಬರನ್ನು ಕೊಡಬೇಕು ಅಂದರೆ ಅಗ್ರಿಮೆಂಟಲ್ಲಿ ಯಾರ ಹೆಸರು ಮಾಡ್ಕೊಂಡಿರ್ತೀರ ಅವರ ಹೆಸರನ್ನೇ ಅಂದರೆ ಅವರ ಆಧಾರ್ ನಂಬರನ್ನೇ ಇಲ್ಲಿ ಕೊಡಬೇಕು ಕೆಲವರೆಲ್ಲ ಓನರ್ ಆಧಾರ್ ನಂಬರ್ ಬೇಕಂತೆಲ್ಲ ಕೇಳಿದರೆ ಇಲ್ಲ ಓನರ್ ಆಧಾರ್ ನಂಬರ್ ಬೇಕಾಗಿಲ್ಲ ಇಲ್ಲಿ ಬೇಕಾಗಿರೋದು ಬಾಡಿಗೆಗೆ ಯಾರು ವಾಸ ಇರ್ತೀವಿ ಅವರ ಆಧಾರ್ ನಂಬರ್ ಈಗ ನಾನು ಅಷ್ಟೇ ಬಾಡಿಗೆಗೆ ವಾಸ ಇದ್ದಾರಲ್ಲ ಅವರ ಆಧಾರ್ ಕಾರ್ಡ್ ನಂಬರನ್ನೇ ಇಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ಬಾಡಿಗೆದಾರರ ಆಧಾರ್ ನಂಬರನ್ನು ಕೊಟ್ಟ ನಂತರ ಅದು ಕೂಡ ಆಟೋಮೆಟಿಕ್ಕಾಗಿ ಹೆಸರನ್ನು ತಗೊಳುತ್ತೆ ಕಾರ್ಡ್ ಕೊಟ್ಟ ನಂತರ ಯಾರು ವಾಸ ಇದ್ದಾರೆ ಅವರ ಹೆಸರು ಇಲ್ಲಿ ಬರುತ್ತೆ ನೆಕ್ಸ್ಟು ಒಂದು ರೆಫರೆನ್ಸ್ಗೆ ಅವ್ರದ್ದೇ ಹೋದ ಒಂದು ಫೋನ್ ನಂಬರನ್ನು ಕೊಡೋದು ಆಗ ಆ ನಂಬರ್ಗೆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ OTP ಬಂದಾಗ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕು OTPಯನ್ನು ಎಂಟರ್ ಮಾಡಿದಾಗ ಇಲ್ಲಿ ವೆರಿಫೈಡ್ ಅಂತ ಬರುತ್ತೆ ಫೋನ್ ನಂಬರ್ ವೆರಿಫೈಡ್ ಆಗಿರುತ್ತೆ ಆ ನಂತರ ಇಲ್ಲಿ ವರ್ಡ್ ವೆರಿಫಿಕೇಷನ್ ಏನಿರುತ್ತೆ ಅದರ ಕೆಳಗಡೆ ಸ್ಟೆಪ್ ಬೈ ಸ್ಟೆಪ್ ಅಷ್ಟೇ ವರ್ಡ್ ವೆರಿಫಿಕೇಷನನ್ನು ಕೊಟ್ಟು ಸಬ್ಮಿಟ್ ಬಟನನ್ನು ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇದು ಸ್ವೀಕೃತಿ ಆಗಿಲ್ಲ ಇನ್ನೂ ಒಂದು ಸ್ಟೆಪ್ ಇದೆ
ಇಲ್ಲಿ ಏನು ಅಪ್ಲಿಕೇಶನ್ ಡೀಟೇಲ್ ಬರುತ್ತೆ. ಅಕಸ್ಮಾತ್ ತಪ್ಪಾಗಿ ಕೊಟ್ಟಿದ್ರೆ ಮತ್ತೆ ಹೋಗಿ ಎಡಿಟ್ ಮಾಡ್ಬೋದು. ಅದಕ್ಕೋಸ್ಕರ ಒಂದನ್ನು ಫೈನಲ್ ಡ್ರಾಫ್ಟ್ ಕಾಪಿನ ತೋರಿಸುತ್ತೆ ನಿಮಗೆ. ಅಪ್ಲಿಕೇಶನ್ ಡೀಟೇಲ್ಸ್, ಪ್ರಿಫರ್ಡ್ ಲ್ಯಾಂಗ್ವೇಜ್ ಕನ್ನಡ, ಖಾತೆ ಸಂಖ್ಯೆ ಬಂದಿದೆ, ಖಾತೆದಾರರ ಹೆಸರು ಬಂದಿದೆ, ಎಸ್ಕಾಮ್ ಹೆಸರು ಅದೆಲ್ಲ ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ಆಧಾರ್ ಸಂಖ್ಯೆ ಯಾರು ಇದ್ದಾರೆ ಅವ್ರದ್ದು, ಅವರ ಹೆಸರು, ಜೊತೆಗೆ ಕುಟುಂಬ ಪ್ರಕಾರ ವಿಳಾಸ ಅಂದರೆ ಆಧಾರ್ ನಂಬರ್ ಕೊಟ್ಟಿದ್ದೀವಲ್ಲ ಅವರ ಅಡ್ರೆಸ್ ಬಂದ್ಬಿಡುತ್ತೆ. ಆಧಾರ್ ನಂಬರ್ ಯಾರು ಬಾಡಿಗೆಗಿದ್ದೀವಿ ಅವರ ಆಧಾರ್ ಐ ಡಿಲಿ ಏನಿದೆ ಅಡ್ರೆಸ್ಸು, ಆ ಅಡ್ರೆಸ್ಸು ಅಲ್ಲಿ ಬಂದ್ಬಿಡುತ್ತೆ. ಜೊತೆಗೆ ಒಂದು ದೂರವಾಣಿ ಸಂಖ್ಯೆ ಏನು ಕೊಟ್ಟಿದ್ವಿ ಅದು ಅಲ್ಲಿ ಬಂದಿರುತ್ತೆ. ಇಲ್ಲಿ ಅಡ್ರೆಸ್ ಬೇರೆ ಬಂತು ಅಂತ ಟೆನ್ಷನ್ ಮಾಡ್ಕೋಬೇಡಿ. ಆಧಾರ್ ಕಾರ್ಡ್ದು ಏನು ನಂಬರ್ ಕೊಟ್ಟಿರ್ತೀವಿ ಅವರ ಒರಿಜಿನಲ್ ಅಡ್ರೆಸ್ ಏನಿದೆ ಅದು ಬಾಡಿಗೆದಾರರಾಗಿರ್ಬೋದು, ಓನರ್ ಆಗಿರ್ಬೋದು, ಅವರ ಅಡ್ರೆಸ್ಸಲ್ಲಿ ಬರುತ್ತೆ. ಬಂದ ನಂತರ ಅಲ್ಲಿ ಡಿಕ್ಲರೇಷನ್ ಕೂಡ ಇರುತ್ತೆ. ಈ ಮೇಲಿನ ಖಾತೆ ಸಂಖ್ಯೆಯನ್ನು ಗೃಹ ಬಳಕೆಗೆ ಮಾತ್ರ ಬಳಸಲಾಗುತ್ತದೆ. ಒಂದು ವೇಳೆ ಗೃಹ ಬಳಕೆ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸಿದ್ದಲ್ಲಿ ಪ್ರಯೋಜನಗಳನ್ನು ಸ್ವಯಂಚಾಲಿತವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ನನಗೆ ತಿಳಿದಿದೆ ಮತ್ತು ನಾನು ಈಗಾಗಲೇ ಪಡೆದಿರುವ ಪ್ರಯೋಜನಗಳನ್ನು ಬಡ್ಡಿಯೊಂದಿಗೆ ಮರುಪಾವತಿಸಲು ಸಿದ್ಧನಿದ್ದೇನೆ. ನಾನು ಮೇಲೆ ಒದಗಿಸಿರುವ ಎಲ್ಲ ವಿವರಗಳು ನನಗೆ ತಿಳಿದಿರುವಂತೆ ಸರಿಯಾಗಿದೆ ಎಂದು ಈ ಮೂಲಕ ದೃಢೀಕರಿಸುತ್ತೇನೆ ಅಂತ ಅಂದ್ಬಿಟ್ಟು ನಾನು ಐ ಅಗ್ರಿ ಎಸ್ ಅಂತ ಕೊಟ್ಟಿದ್ದೀನಿ ಹಿಂದೆನೇ. ಸೊ ಅದನ್ನು ಕೆಳಗಡೆ ಮತ್ತೆ ಸಬ್ಮಿಟನ್ನು ಕೊಡಬೇಕು. ಈಗ ಮಾತ್ರವೇ ಅಕ್ನಾಲಜ್ಮೆಂಟ್ ಸ್ವೀಕೃತಿ ಆಗಿರುತ್ತೆ. ಈ ಥರ ಸ್ವೀಕೃತಿ ಆಗಿ ಒಂದು ಬರುತ್ತಲ್ಲ, ಇದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಅಕ್ನಾಲಜ್ಮೆಂಟ್ ಇದೇ ನೀವು ಅಪ್ಲೈ ಮಾಡಿದ್ದೀರಾ ಅನ್ನೋದಕ್ಕೆ ಅಕ್ನಾಲಜ್ಮೆಂಟು. ಇದನ್ನು ಒಂದು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ. ಅಥವಾ ಇಲ್ಲಿ ಎಕ್ಸ್ಪೋರ್ಟ್ PDF ಅಂತಿದೆಯಲ್ಲ, ಎಕ್ಸ್ಪೋರ್ಟ್ PDF ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅದು ನಿಮ್ಮ ಮೊಬೈಲ್ಗೆ ಸೇವ್ ಆಗಿರುತ್ತೆ. ಇಲ್ಲೂ ಅಷ್ಟೇ ಸೇಮ್ ಸ್ವೀಕೃತಿಯಲ್ಲಿ ಇಲಾಖೆಯ ಹೆಸರು, ಇಂಧನ ಇಲಾಖೆ, ಅರ್ಜಿಯ ಸಂಖ್ಯೆ ಮತ್ತು ಯೋಜನೆದು ಗೃಹ ಜ್ಯೋತಿ ಯೋಜನೆ, ಅರ್ಜಿ ದಿನಾಂಕ ಮತ್ತು ಅರ್ಜಿ ಯಾರು ಹಾಕಿದರೆ, ಬಾಡಿಗೆದಾರರಾಗಿದ್ದರೆ ಬಾಡಿಗೆದಾರರ ಹೆಸರು ಬಂದಿರುತ್ತೆ. ನೀವು ಮಾಲೀಕ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮಾಲೀಕರು ಹಾಕಿದರೆ ಮಾಲೀಕ ಅಂತ ಬರುತ್ತೆ. ಸೇಮ್ ಅಡ್ರೆಸ್ ಬರುತ್ತೆ ಅಷ್ಟೇ, ಇನ್ನೇನು ಬರೋಲ್ಲ ಇದರಲ್ಲಿ. ಇದನ್ನು ಸೇವ್ ಮಾಡ್ಕೊಳ್ಳಿ ನಿಮ್ಮ ಫೋನ್ಗೆ. ಸೇವ್ ಟು PDF ಅಂತ ಇರುತ್ತಲ್ಲ ಅದನ್ನೊಂದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಸೇಫಾಗಿ ಇಟ್ಕೊಳ್ಳಿ, ಎಲ್ಲೆಲ್ಲೋ ಕಳೆದು ಹಾಕೋಬೇಡಿ. ನೆಕ್ಸ್ಟು ಇದೇನಾದರೂ ಚೆಕ್ ಮಾಡಬೇಕು ಏನಾದರೂ ಹೇಗಿದೆ ಸ್ಟೇಟಸ್ ಅದೆಲ್ಲ ನೋಡಬೇಕು ಅಂತಂದರೆ, ಅಕಸ್ಮಾತ್ ನಿಮಗೆ ಬಿಲ್ ಬರ್ತಿದೆ ಅಂದರೆ ಅದೆಲ್ಲ ಚೆಕ್ ಮಾಡ್ಕೋಬೋದು. ಸೊ ಅದು ಇಟ್ಕೊಳ್ಳಿ, ಇಷ್ಟೇ, ಇನ್ನೇನು ಬೇರೆ ಸ್ಟೆಪ್ ಇಲ್ಲ. ನೆನ್ನೆ ಎಲ್ಲ ತುಂಬ ಜನಕ್ಕೆ ಓಪನ್ ಆಗಿಲ್ಲ, ಭಾಳಷ್ಟು ಕಮೆಂಟ್ಗಳು ಬಂದಿತ್ತು. ಇನ್ನೊಂದು ವಿಚಾರ ಅಂತಂದರೆ, ಇನ್ನು RR ನಂಬರ್ ಬೇರೆಯವರ ಹೆಸರಲ್ಲಿದೆ ಅಂದರೆ ಎಲೆಕ್ಟ್ರಿಕ್ ಬಿಲ್ಲು ಬೇರೆಯವ್ರ ಹೆಸರಲ್ಲಿದೆ. ನೋಡಿ, ಈಗ ಒಂದು ಎಲೆಕ್ಟ್ರಿಕ್ ಬಿಲ್ ಇದ್ದರೆ ಈ ಅಕೌಂಟ್ ನಂಬರ್ ಏನಿದೆ ಇದು ಬೇರೆಯವ್ರ ಹೆಸರಲ್ಲಿದೆ. ನಾವು ಅವ್ರು ತೀರೋಗ್ಬಿಟ್ಟಿದ್ದಾರೆ, ನಾವೀಗ ವಾಸ ಇದ್ದೀವಿ ಅಂದರೆ ನಮ್ಮ ಅತ್ತೆನೋ ಮಾವನೋ ತಂದೆನೋ ತಾಯಿನೋ ಹಿಂಗೆ ಯಾರೋ ತೀರೋಗಿದ್ದಾರೆ, ನಾವಿದ್ದೀವಿ, ನಾವೇ ಕಟ್ತಾ ಇದ್ದೀವಿ ಬಿಲ್ನ, ಏನು ಮಾಡೋದು ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಕೇಳಿದರೆ ಅವರೆಲ್ಲ ಏನು ಮಾಡಿ ಅಂತಂದರೆ ಸದ್ಯಕ್ಕಿರೋ ಆಪ್ಷನ್ ಅಷ್ಟೇ. ಬೆಟರು ಹೋಗಿ KEBಯಲ್ಲಿ ಹೋಗಿ ಚೇಂಜ್ ಮಾಡಿಸ್ಕೋಬೋದು. ಅಗತ್ಯ ಡಾಕ್ಯುಮೆಂಟನ್ನು ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್, ವಾಸಸ್ಥಳ ದೃಢೀಕರಣ ಏನಿದೆ ಆಧಾರ್ ಕಾರ್ಡ್ ಏನೋ ಒಂದು ಕೊಟ್ಟು ಅವ್ರು ಕೇಳೋವಂಥ ಇನ್ನಷ್ಟು ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ. ಮನೆ ಸೇಲ್ ಆಗಿದ್ದರೆ ಕ್ರಯಪತ್ರ ಅದೆಲ್ಲ ಕೇಳ್ತಾರೆ. ಅದನ್ನೆಲ್ಲ ಕೊಟ್ಟು ಚೇಂಜ್ ಮಾಡಿಸ್ಕೊಂಬಿಟ್ರೆ ಬೆಟರು. ಅದ್ರ ಬದಲು ಈಗ ಸದ್ಯಕ್ಕೆ ಅಪ್ಲೈ ಮಾಡೋದಕ್ಕೆ ಏನು ಆಪ್ಷನ್ ಇದೆ ಅಂತಂದರೆ, ಅಪ್ಲೈ ಮಾಡಲಿಕ್ಕೆ ಮೇಲ್ಗಡೆ ಅಕೌಂಟ್ ನಂಬರನ್ನು ಕೊಡ್ತಿರಲ್ಲ, ಕೊಟ್ಟಾಗ ಅದು ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಇವ್ರ ಹೆಸ್ರು ಏನಿದೆ ಬಿಲ್ಲಲ್ಲಿ ಆ ಹೆಸರು ತಗೊಳುತ್ತೆ. ನೆಕ್ಸ್ಟು ಅರ್ಜಿದಾರರ ಹೆಸರಲ್ಲಿ ಏನಿದೆ, ಅರ್ಜಿದಾರರ ಆಧಾರ್ ಸಂಖ್ಯೆಯನ್ನು ಕೊಡಿ ಅಂತ ಏನು ಕೇಳ್ತಾರಲ್ಲ, ಆಗ ನಿಮ್ಮದೇ ಕೊಡಿ. ನೀವು ಸೊಸೆ ಆಗಿರ್ಬೋದು ಅಥವಾ ಮಗ ಆಗಿರ್ಬೋದು, ನಿಮ್ಮದು ಕೊಡಿ. ನಿಮ್ಮದು ಕೊಟ್ಟು ಮಾಲೀಕ ಅಂತಲೇ ಕೊಡಿ, ಬಾಡಿಗೆದಾರ ಅಂತ ಕೊಡಬೇಡಿ, ಮಾಲೀಕ ಅಂತಲೇ ಕೊಡಿ. ಅವರಿಲ್ಲ, ನಿಮ್ಮ ತಂದೆ ಇಲ್ಲ, ಸೊ ನೀವು ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಇದರಲ್ಲೇನು ತಪ್ಪಾಗೋದಿಲ್ಲ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಇದೇ ಆಪ್ಷನ್ ಇರೋದು, ಅಲ್ಲಿ ಬೇರೆ ಏನೋ ಆಪ್ಷನ್ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮದೇ ಮಾಲೀಕ ಅಂತಲೇ ಕೊಟ್ಟು ನಿಮ್ಮದು ಕೊಡಿ. ನಿಮ್ಮದು ಕೊಟ್ಟಾಗ ಅವ್ರೇನಾದ್ರು ಕೇಳೋಕ್ಕೆ ಬಂದರೆ, ನೋಡಪ್ಪ ಹಿಂಗೆ ತೀರೋಗಿದ್ರೆ ಚೇಂಜ್ ಮಾಡಿಸ್ಕೊಡಪ್ಪ ಅಂತ ನೀವೇ ಕೇಳಿ ಅಷ್ಟೇ. ಆ ರೀತಿ ಕೊಟ್ಟು ಅಪ್ಲೈನ ಮಾಡಿಕೊಂಡು ಒಂದು ಸ್ವೀಕೃತಿ ಪತ್ರವನ್ನು ಅಕ್ನಾಲಜ್ಮೆಂಟನ್ನು ತಗೊಳ್ಳಿ. ಅಂದರೆ ಅಕೌಂಟ್ ನಂಬರ್ ಸೇಮ್ ಕೊಡಿ, ಯಾರು ತೀರೋಗಿದ್ದಾರೆ ಅವ್ರ ಹೆಸರು ಬರುತ್ತೆ. ಕೆಳಗಡೆ ಅರ್ಜಿದಾರರ ಆಧಾರ್ ಸಂಖ್ಯೆ ಏನಿದೆ ನಿಮ್ಮದು ಕೊಡಿ, ಮಗನೋ ಅಥವಾ ಯಾರು ಮಗಳೋ ಏನಿರ್ತೀರ ನಿಮ್ಮದು ಕೊಡಿ. ಕೊಟ್ಟಾಗ ನೆಕ್ಸ್ಟು ನಿಮ್ಮ ಹೆಸರು ಬರುತ್ತೆ. ಬಂದಾಗ ನಿಮ್ಮದೇ ಮೊಬೈಲ್ ನಂಬರ್ ಕೊಡ್ತೀರಾ, ಅಪ್ಲೈಯನ್ನು ಮಾಡಿ. ಇದಿಷ್ಟೇ ಇವತ್ತಿನ ವಿಡಿಯೋ. ಇನ್ನು ಇದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಅಂತ ಅನ್ಕೊತೀನಿ. ಮಾಡಲ್ಲ ಇನ್ನು ಗೃಹ ಜ್ಯೋತಿ ಯೋಜನೆ ಬಗ್ಗೆ ಪದೇ ಇದನ್ನೇ ಮಾಡಿ ನನಗೂ ಒಂದು ಸ್ವಲ್ಪ ಯಾಕೋ ಬರೀ ಯೋಜನೆಗಳ ತುಂಬಿಕೊಂಡಾಗಿದೆ. ಸ್ವಲ್ಪ ಬೇರೆ ವೀಡಿಯೋಸ್ಗಳು ಮಾಡಬೇಕು. ಅದರಿಂದ ಗೃಹ ಜ್ಯೋತಿಲಿ ಇನ್ನೇನು ಡೌಟ್ ಇಲ್ಲ ಅಂತ ಅನ್ಕೊತೀನಿ. ಸ್ವೀಕೃತಿ ಆಗ್ತಾಯಿದೆ. ಕೆಲವರಿಗೆಲ್ಲ ಆಗಿಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ. ಒಂದಿನ 2 ದಿನ ಬಿಟ್ಟು ದಯವಿಟ್ಟು ಟ್ರೈ ಮಾಡಿ. ಓಪನ್ ಆಗೇ ಆಗುತ್ತೆ. ಸರ್ವರ್ ಬ್ಯುಸಿ ಇದ್ದಾಗ ಹಾಗೇ
ನಿಮಗೆಲ್ಲ ಹೊಸದು. ಬಟ್ ಈ ಗೌರ್ಮೆಂಟ್ ಜಾಬ್ಗಳಿಗೆ ಅಪ್ಲೈ ಮಾಡಿ ಸಾಕಾಗಿದೆಯಲ್ಲ ನಮ್ಮಂಥವ್ರಿಗೂ ವಯಸ್ಸಲ್ಲಿ. ನಮಗೆಲ್ಲ ಇವೆಲ್ಲ ಕಾಮನ್ನು, ಸರ್ವರ್ ಡೌನು ಕಾಮನ್ನು, ಎಲ್ಲವೂ ಕಾಮನ್ನು. ಓಪನ್ ಆಗಿಲ್ಲ ಅಂತ ಅಂದರೆ ನಾಳೆ ಮಾಡ್ಕೊಳ್ಳೋಣ ಬಾ ಅನ್ನೋದು ರೇಂಜಿಗೆ ಬಂದುಬಿಟ್ಟಿದ್ದೀವಿ. ಆ ರೀತಿ ಸರ್ವರ್ಗಳ ಬಗ್ಗೆ ಎಲ್ಲ ಅಷ್ಟು ಇದು ಮಾಡೋಕ್ಕಾಗಲ್ಲ, ಬ್ಯುಸಿ ಇರುತ್ತೆ. ಒಂದೊಂದು ಸತಿ ಆಗೋದೇ ಇಲ್ಲ, ಇನ್ನೆರಡು ದಿನ ಬಿಟ್ಟರೆ ಟ್ರೈ ಮಾಡಬೇಕು. ಈ ರೀತಿಯಾಗಿ ನೆನ್ನೆ ಸಡನ್ನಾಗಿ ಆಗದೇ ಇರೋದು ನೋಡಿ ಕೆಲವರೆಲ್ಲ ಕಮೆಂಟ್ ಮಾಡಿದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನೋಟು. ನನಗೆ ತಲೆ ಕೆಟ್ಟೋಗಿತ್ತು ಆ್ಯಕ್ಚುಲಿ ಅದು ಕಮೆಂಟನ್ನು ನೋಡ್ಬಿಟ್ಟು. ಇವತ್ತು ಓಪನ್ ಆಗ್ತಾಯಿದೆ. ಇವತ್ತು ಕೂಡ ಕೆಲವ್ರಿಗೆ ಓಪನ್ ಆಗಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ಳಿ. ನಾಳೆ ನಾಳಿದ್ದು ಇಲ್ಲ ಮಂಗಳವಾರ ಬುಧವಾರ ಎಲ್ಲ ಟ್ರೈ ಮಾಡ್ಕೊಳ್ಳಿ, ಆಗುತ್ತೆ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂತಂದರೆ ಅವರೇ ಹೇಳಿದ್ದಾರೆ, ಕೆಳಗಡೆ ಇರುವಂತಹ ಸೇವಾ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡಿ ಅಂತ ಅಂದ್ಬಿಟ್ಟು. ಸೇವಾ ಸಿಂಧು ಕರ್ನಾಟಕವನ್ನು ಇಲ್ಲಿಗೆಲ್ಲ ಹೋದರೆ ಅವರೇ ಅಪ್ಲೈ ಮಾಡಿ ಕೊಡ್ತಾರೆ. ಒಂದು ಏನು ತೊಗೊಂಡೋಗಿ, ಒಂದು ನಿಮ್ಮ ಎಲೆಕ್ಟ್ರಿಕ್ ಬಿಲ್ ತೊಗೊಂಡೋಗಿ, ನಿಮ್ಮದೊಂದು ಆಧಾರ್ ಕಾರ್ಡ್ ತೊಗೊಂಡೋಗಿ, ಒಂದು ಫೋನ್ ನಂಬರನ್ನು ತೊಗೊಂಡೋಗಿ, ಫೋನ್ ತೊಗೊಂಡೋಗ್ತೀರಲ್ಲ ಅಷ್ಟು ತೊಗೊಂಡೋದ್ರೆ ಸಾಕು, ನೀವು ಅಪ್ಲೈನ ಮಾಡಿ ಕೊಡ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ನಾಳಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾಳಿನ ವಿಡಿಯೋ ಬೇರೆ ಬರುತ್ತೆ, ಯೋಜನೆಗಳ ಮೇಲಂತೂ ಬರೋದಿಲ್ಲ ಮುಂದಿನ ವಿಡಿಯೋ. ಧನ್ಯವಾದಗಳು. ಯೂಸ್ಫುಲ್, ಇನ್ನೊಂದು ಯಾವುದೋ ಉಪಯುಕ್ತ ಮಾಹಿತಿ ಬಗ್ಗೆ ಬರುತ್ತೆ. ಇನ್ನೊಂದು ವಿಚಾರ, ಮುಖ್ಯವಾದ ವಿಚಾರ ಹೇಳೋದನ್ನು ಮರೆತೆ. ಈ ಜೂನ್ 30ನೇ ತಾರೀಕು ಒಳಗಡೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಲಿಂಕ್ ಆಗಲೇಬೇಕು. ಲಿಂಕ್ ಆಗಿಲ್ಲ ಅಂತಂದರೆ ಕೆಲವರು 5,000 ರೂಪಾಯಿ ದಂಡ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಪ್ಯಾನ್ ಕಾರ್ಡೇ ವ್ಯಾಲಿಡಿಟಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಜೂನ್ 30ನೇ ತಾರೀಕು ಒಳಗಡೆ ಅದು ಆಗಲೇಬೇಕು, ಏನು ಲಿಂಕ್ ಆಗಲೇಬೇಕು. ಸೊ ಲಿಂಕ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊಬೈಲಲ್ಲೇ ಮಾಡ್ಬೋದು, ಆಲ್ರೆಡಿ ವಿಡಿಯೋ ರೆಡಿಯಾಗಿದೆ. ಮೊಬೈಲಲ್ಲೇ ಮಾಡ್ಬೋದು, ಸ್ಟೆಪ್ ಬೈ ಸ್ಟೆಪ್ಪು. ಪ್ರತಿಯೊಂದನ್ನು ಕೂಡ ಮೊಬೈಲಲ್ಲಿ ಮಾಡಿನೇ ತೋರಿಸಿದ್ದೀನಿ ನಿಮಗೆ. ನಾನು ಕೂಡ ನಮ್ಮ ಕಸಿನ್ ಅಣ್ಣಂದು ಅತ್ತಿಗೆದು ಎಲ್ಲ ಲಿಂಕ್ ಆಗಿರಲಿಲ್ಲ, ಸೊ ಅದನ್ನು ಲಿಂಕ್ ಮಾಡಿ ತೋರಿಸಿದ್ದೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ಕೂಡ ಮೊಬೈಲಲ್ಲೇ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಬೇಕಾಗ್ಬೋದು, 5 ರಿಂದ 10 ನಿಮಿಷ ಬೇಕಾಗ್ಬೋದು. ಮಾಡ್ಕೊಳ್ಳಿ, ಮುಖ್ಯವಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಜೂನ್ ಮೇಲೆ 5,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಕನ್ಫರ್ಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ಯಾನ್ ಕಾರ್ಡೇ ವ್ಯಾಲಿಡಿಟಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಮರೀದೇನೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಇದೆ. ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಹಾಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.